मैं कुतुबुद्दीन, आप देख रहे हैं बीके न्यूज। भारत बंद के मौके पर बसों कल्याण में CITU के नेतृत्व में कई संगठनों ने हड़ताल करते हुए प्रोसेशन किया और रोड ब्लॉक किया और केंद्र सरकार के खिलाफ नारेबाजी की। इसके अलावा आशा वर्कर्स ने केंद्र सरकार से डिमांड की कि उनकी सैलरी में बढ़ोतरी करे और सैलरी वक्त पर दे। अभी हम मौजूद हैं बसों कल्याण के अम्बेडकर चौक में और यहाँ पर पूरे गवर्नमेंट के जो BC उठा के जो वर्कर्स हैं और यहाँ पे पूरा स्ट्राइक किए हुए हैं। आज आप देख सकते हैं कि चक्का जाम किए हुए हैं। और आइए बात करते हैं यहाँ के इस BC उठा के जो वर्कर्स हैं उनसे के सदस्य थे। आपका नाम क्या है CITU ಜಿಲ್ಲಾಧ್ಯಕ್ಷರು ಅಂಗನವಾಡಿ ತಾಲೂಕು ಕಾರ್ಯದರ್ಶಿ। ಇವತ್ತಿನ ದಿವಸ ಒಂದು ಅಖಿಲ ಭಾರತ ಮಟ್ಟದ ಕರೆ ಮೇರೆಗೆ ಆಲ್ ಸ್ಕೀಮ್ ವರ್ಕರ್ ಒಂದು ಕೇಂದ್ರ ಸರ್ಕಾರದ ಜನ ವಿರೋಧಿ ಮಹಿಳಾ ವಿರೋಧಿ ಪರವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದೆ। ಇದರಲ್ಲಿ 12 ಬೇಡಿಕೆಗಳು ಇವತ್ತು ಹೋರಾಟ ಮಾಡಿ ಮೊದಲನೇದಾಗಿ ಎಲ್ಲರಿಗೆ ಸಮಾನ ಕೆಲಸಕ್ಕೆ ಸಮಾನ ಕೆಲಸ ಕೊಡಬೇಕು। ಇಡೀ ಆಲ್ ಸ್ಕೀಮ್ ವರ್ಕರ್ ಅಂಗನವಾಡಿ ಇರ್ಬೋದು, ಬಿಸಿ ಊಟ ಇರ್ಬೋದು, ಆಶಾ ಇರ್ಬೋದು, ಉಷಾ, ಯಶೋಧ ಅನೇಕ ಸ್ಕೀಮ್ ವರ್ಕರ್ ಎಲ್ಲ 2014ರಲ್ಲಿ ನರೇಂದ್ರ ಮೋದಿಯವರು ಅನುದಾನ ಕಡಿತ ಮಾಡಿದ್ರೆ ಆ ಅನುದಾನ ಕೂಡಲೇ ವಾಪಸ್ ಆಗಬೇಕು। ಎಲ್ಲ ದುಡಿಯುವ ವರ್ಗದವರಿಗೆ ಎಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ 18,000 ಕನಿಷ್ಠ ಕೂಲಿ ಕೊಡಬೇಕು। 18,000 ಕನಿಷ್ಠ ಕೂಲಿ ಯಾಕಂತ ಕೇಂದ್ರದಲ್ಲಿ 46ನೇ ಒಂದು ಅಖಿಲ ಭಾರತ ಮಟ್ಟದ ಸಮ್ಮೇಳನದಲ್ಲಿ ದೇಶದ ಪ್ರಧಾನಮಂತ್ರಿಯಾದ ಅವರು ಕನಿಷ್ಠ ಕೂಲಿ 18,000 ರೂಪಾಯಿ ಜಾರಿ ಮಾಡಬೇಕಂತ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ। ಅದರಂತೆ ನಮಗೂ ಸಹ ಒಂದು ಕನಿಷ್ಠ ಕೂಲಿ ಜಾರಿ ಮಾಡಬೇಕಂತ ಇವತ್ತಿನ ದಿವಸ ಹೇಳ್ತೀನಿ। ಅದೇ ರೀತಿ ಅಂಗನವಾಡಿ ಬಿಸಿ ಊಟ ಅನೇಕ ಕಾರ್ಯಕರ್ತರಿಗೂ ಅನುದಾನ ಕಡಿತ ಮಾಡೋದನ್ನು ಕೂಡಲೇ ವಾಪಸ್ ಹಾಕು। ಆಶಾ ಅವರಿಗೆ ಅಂಗನವಾಡಿ ಬಿಸಿ ಊಟದವರಿಗೆ ಒಂದು ಅಡಿಗೆ ಕೇಂದ್ರೀಕೃತ ಅಂತ ತಯಾರು ಮಾಡ್ತಾ ಇದೆ। ಆದರೆ ಸಾಮಾನ್ಯವಾಗಿ ಮಹಿಳೆಯರು ಕೆಲಸ ಮಾಡುವಂತ ಒಂದೇ ಕೇಂದ್ರೀಕರಣ, ಒಂದೇ ಮಷಿನ್ ನಲ್ಲಿ ಕೆಲಸ ಮಾಡೋ ಸರ್ಕಾರ ಏನು ಪೂರ್ವ ಅದು ಸಹ ಕೈ ಬಿಡಬೇಕು। ಕೇಂದ್ರ ಸರ್ಕಾರ 18 ಅಕ್ಷರ ದಾಸೋಹ ನೌಕರನ್ನು ಯಾವುದೇ ಸ್ಕೀಮ್ಗಳನ್ನು ಖಾಸಗೀಕರಣ ಮಾಡೋದು, ಆರೋಗ್ಯ ಆಹಾರ ಶಿಕ್ಷಣ ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನು ಇಡೀ ದೇಶದಲ್ಲಿ ಹುಟ್ಟಿದಂತ ಎಲ್ಲರಿಗೂ ಆಹಾರ ಆರೋಗ್ಯ ಶಿಕ್ಷಣ ಇದ್ದೇ ಇದೆ। ಅದರಂತೆ ನಮಗೂ ಸಹ ಆರೋಗ್ಯ ಆಹಾರ ಶಿಕ್ಷಣವನ್ನು ಇಡೀ ಏರುತ್ತಿರುವ ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡಬೇಕು। ಏಕೆಂದ್ರೆ ಇಡೀ ನಾವು ಇವತ್ತು ಮಹಿಳೆಯರು ಈವನ್ ಒಂದು ಗ್ಯಾಸ್ ಇರಬಹುದು, 1ನೇ ತಾರೀಕಿಗಿಂತ ಗ್ಯಾಸು 30ನೇ ತಾರೀಕಿವರೆಗಿಲ್ಲ, 500, 600, 700, 800, 1,000, 1,050 ಗ್ಯಾಸ್ ಆಗ್ತಾ ಇದೆ। ಅದು ಗ್ಯಾಸ್ ಡೀಸೆಲ್ ಬೆಲೆ ಸಹ ಒಂದು ಇಳಿಕೆ ಆಗಬೇಕು। ಅಗತ್ಯ ವಸ್ತುಗಳ ಬೆಲೆಯನ್ನು ಸಹ ಜೋಳ, ಬೇಳೆ ಏನು ದಿನನಿತ್ಯ ಬೇಕಾಗ್ತದೆ ಆ ವಸ್ತುಗಳ ಬೆಲೆ ಕಡಿಮೆ ಆಗಬೇಕಂತ ಇವತ್ತಿನ ದಿವಸ ಕೇಂದ್ರದ ಕಾರ್ಮಿಕ ಸಂಘಟನೆಗಳ ಪರವಾಗಿ 11 ಕೇಂದ್ರ ಕಾರ್ಮಿಕ ಸಂಘಟನೆಗಳಲ್ಲಿ ಬಿಸಿ ಊಟ ಅಂಗನವಾಡಿ ಇವತ್ತು ಫುಲ್ಫಿಲ್ ಇದ್ದು ನಾವು ಈ ಕೇಂದ್ರದ 11 ಕೇಂದ್ರ ಕಾರ್ಮಿಕ ಸಂಘಟನೆ ನಾವು ಸಹ ಭಾಗಿದ್ದೇವೆ। ಈ ಹೋರಾಟಕ್ಕೆ 2 ದಿವಸ ಬೆಂಬಲ ಮಾಡ್ತೀವಿ। ಇದು ಇವತ್ತು ಏನ್ ಮಾಡಿದೋ ಅದೇ ಹೋರಾಟ ನಾವು ನಾಳೆ ಸಹ ಮುಂದುವರಿಸ್ತೀವಿ। भारत बंद के मौके पर बसों कल्याण में भी स्कूल और कॉलेजेस बंद नजर आए। देखते रहिए आपका अपना न्यूज चैनल बीके न्यूज। सब्सक्राइब कीजिए, लाइक कीजिए, शेयर कीजिए और कमेंट कीजिए।